ನೋ ಶಿಲ್ಪಾ, ಹಿಂಗಾಗ್ಬಾರ್ದು ಹಿಂಗಾಗ್ಬಾರ್ದು. ಏನಾಯ್ತು ರೀ? ಏನಾಯ್ತು? ಏನಾದ್ರು ಕೆಟ್ಟ ಕನ್ಸು ಬಿತ್ತಾ? ಹೌದು ಲಕ್ಷ್ಮಿ, ಕೆಟ್ಟ ಕನ್ಸಂತ ಕೆಟ್ಟ ಕನ್ಸು ಬಿತ್ತು ಗೊತ್ತಾ. ಶಿಲ್ಪ ಸೂಸೈಡ್ ಮಾಡ್ಕೊಂಡಿರೋ ಥರ, ಆ ಫ್ಯಾನಿಗೆ ನೇಣಾಕೊಂಡು ಸತ್ತಿರೋ ಥರ ಕನ್ಸು ಬಿದ್ದುಬಿಡ್ತು ನನಗೆ ತುಂಬ ಗಾಬರಿ ಆಗ್ತಾ ಇದೆ ಲಕ್ಷ್ಮಿ. ಹೌದಾ ರೀ? ಆ ಥರ ಕನ್ಸು ಬಿತ್ತಾ? ಏನೂ ಆಗಿರಲ್ಲ, ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳಿ. ನೀವು ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲಗಿದ್ದೀರಲ್ಲ, ಹಾಗಾಗಿ ನಿಮ್ಗೆ ಈ ಥರ ಕನ್ಸು ಬಿದ್ದಿದೆ ಅಷ್ಟೇ. ಏನಾಗಲ್ಲ, ಸುಮ್ಮನಿರಿ. ಲಕ್ಷ್ಮಿ, ನನಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ನನಗೆ ಯಾಕೋ ರೂಮಿಗೆ ಹೋಗಿ ಒಂದ್ಸರಿ ಚೆಕ್ ಮಾಡೋಣ ಅಂತ ಅನಿಸ್ತಾ ಇದೆ. ಹೋಗ್ಬಿಟ್ಟು ಬರೋಣ ಬಾ. ಹಾ ನಡೀರಿ. ಆ ಥರ ಏನಾದರೂ ಅನುಮಾನ ಇದ್ರೆ ಹೋಗಿ ನೋಡ್ಕೊಂಬರೋಣ ಬಿಡಿ, ನಿಮ್ಮ ಸಮಾಧಾನಕ್ಕೋಸ್ಕರ. ಕನಸು ಅಷ್ಟೇ, ಆ ರೀತಿ ಮಾಡ್ಕೊಳ್ಳೋ ಅಂತ ಹುಡುಗಿ ಅಲ್ಲ ಅವಳು ಅಂತ ಅನಿಸುತ್ತೆ ನನಗೆ. ಆದರೂ ನಡೀರಿ, ಒಂದ್ಸರಿ ನೋಡ್ಕೊಂಬರೋಣ. ಬಾ ಲಕ್ಷ್ಮಿ, ಒಂದ್ಸರಿ ಹೋಗಿ ನೋಡ್ಕೊಂಬರೋಣ. ಹಾ ನಡೀರಪ್ಪ, ಬಂದೆ. ಶರತ್, ಏನು ಗೊತ್ತಾ, ನಮ್ಮ ಮನೆಯವ್ರಿಗೆ ಧೈರ್ಯವಾಗಿ ಹೇಳ್ಬಿಟ್ಟಿದ್ದೀನಿ ಕಣೋ. ನಮ್ಮ ಅಣ್ಣನ ಮುಂದೆ ನಾನು ಈ ಥರ ಎಲ್ಲ ಧೈರ್ಯವಾಗಿ ಮಾತಾಡ್ತಾನೆ ಇರಲಿಲ್ಲ. ಆದರೆ ಇವತ್ತು ಹೇಳ್ಬಿಟ್ಟಿದ್ದೀನಿ, ನಾನು ಮದುವೆ ಮಾಡ್ಕೊಂಡ್ರೆ ಶರತ್ತನ್ನೇ ಮದುವೆ ಮಾಡ್ಕೊಳ್ಳೋದು. ನೀವು ತೋರಿಸ್ತೋನೋ ನನ್ನ ಮದುವೆನೇ ಆಗಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಆ ರೀತಿ ಏನಾದರೂ ಮಾಡಿದ್ರೆ ಅಂತ ಚೆನ್ನಾಗಿ ಎದುರಿಸ್ಬಿಟ್ಟಿದ್ದೀನಿ ಕಣೋ. ಓ ಹೌದೇನೆ ಶಿಲ್ಪ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ನಿಮ್ಮ ಅಣ್ಣನ ಸರಿಯಾಗಿ ಬಕ್ರ ಮಾಡಿದ್ಯಾ ನೀನು. ಏ ಶರತ್, ಹಂಗೆಲ್ಲ ಅನ್ಕೊಂಬೇಡ. ನಮ್ಮ ಅಣ್ಣನ ಬಕ್ರ ಮಾಡೋದು ತುಂಬ ಕಷ್ಟ ಗೊತ್ತಾ. ಏನೋ ನನ್ನ ಮೇಲೆ ಒಂಚೂರು ಪ್ರೀತಿ ಇರೋದಕ್ಕೆ ನಂಬಿದಾನೆ ಅಷ್ಟೇ, ಇಲ್ಲ ಅಂದರೆ ಅಷ್ಟೇ. ಆಮೇಲೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಆದಷ್ಟು ಬೇಗ ನಾನು ನೀನು ಮದುವೆ ಆಗಬೇಕಷ್ಟೇ. ಇಲ್ಲ ಅಂತಂದರೆ ನಮ್ಮ ಅಣ್ಣ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ ನನ್ನನ್ನು. ನಾನು ಬೇಕಾ ಬೇಡವಾ ನಿನಗೆ ಹೇಳು? ಲೇ ಶಿಲ್ಪ, ನೀನು ಬೇಡ ಅಂತ ಅಂದಿದ್ದಿದ್ರೆ ನಾನ್ಯಾಕೆ ನಿಮ್ಮ ಅಮ್ಮನ ಹತ್ರ ಹಂಗೆಲ್ಲ ಮಾತಾಡ್ತಾ ಇದ್ದೆ. ಏನೋ ನನ್ನ ಹುಡುಗಿಗೆ ಹಿಂಸೆ ಕೊಡ್ತಾರಲ್ಲ, ಮನೇಲಿ ಟಾರ್ಚರ್ ಮಾಡ್ತಾರಲ್ಲ ಅಂತ ನಿಮ್ಮ ಅಮ್ಮನೇ ಎದುರಾಕೊಂಡಿದ್ದೀನಿ ಗೊತ್ತಾ ನಾನು. ನೀನು ಬೇಡ ಅಂತ ಅಂತೀನಾ? ಹಾಂ, ಮತ್ತೆ ಹೇಳಿ ಇವಾಗ ಯಾವಾಗ ಮದುವೆ ಮಾಡ್ಕೊತೀಯಾ? ಆದಷ್ಟು ಬೇಗ ಕಣೆ, ಒಂದು ವಾರ ಟೈಮ್ ಕೊಡು. ನಾನು ಸ್ವಲ್ಪ ದುಡ್ಡೆಲ್ಲ ರೆಡಿ ಮಾಡ್ಕೊಬೇಕಲ್ವಾ. ಸುಮ್ಮನೆ ಆಗ್ಬಿಡುತ್ತಾ ಮದುವೆ ಅಂತ ಅಂದರೆ. ನನ್ನ ಹುಡುಗಿನ ನಾನು ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದರೆ ಒಂದು ಮನೆ ಮಾಡಬೇಕು, ಮನೆಗೆ ಏನೇನು ಬೇಕು ಎಲ್ಲ ತಂದಿಡಬೇಕು. ಆಮೇಲೆ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡೋಗ್ಬೇಕು. ಏ ಹೌದೇನೋ? ಹಂಗಾದ್ರೆ ಇನ್ನೊಂದು ವಾರದಲ್ಲಿ ನಂದು ನಿಂದು ಮದುವೆನಾ? ಹ್ಞೂ ಕಣೆ, ಇನ್ನೊಂದು ವಾರ ಟೈಮ್ ಕೊಡಮ್ಮ. ನಾನು ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡ ಕಣೆ ಶಿಲ್ಪ, ನಾನಿದ್ದೀನಿ ಷರತ್ತು. ನನಗೆ ಗೊತ್ತು, ನನ್ನ ಹುಡುಗನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಆಯಿತು ಕಣೋ, ಇನ್ನೊಂದು ವಾರ ತಾನೇ, ನಾನು ಹೇಗೋ ನಮ್ಮ ಮನೇಲಿ ಮ್ಯಾನೇಜ್ ಮಾಡ್ತೀನಿ ಬಿಡು. ಅದೆಷ್ಟು ಜನ ಹುಡುಗನ ತೋರಿಸ್ತಾರೋ ತೋರಿಸ್ಲಿ, ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಅವ್ರು ತೋರ್ಸೋದು ತೋರಿಸ್ಲಿ, ಸುಮ್ಮನೆ ಇರ್ತೀನಿ. ಆಯಿತು ಆಯಿತು ಅಂತ ಅಂದ್ಕೊಂಡು. ಆದರೆ ಮದುವೆ ಮಾತ್ರ ಮಾಡ್ಕೊಳ್ಳೋದು ನಿನ್ನೆ. ಮತ್ತೆ ಶಿಲ್ಪ, ನಿಮ್ಮ ಅತ್ತಿಗೆ ಹೇಗೆ? ಅಯ್ಯೋ, ನಮ್ಮ ಅತ್ತಿಗೆನಾ ಏನಂತ ಹೇಳಿ, ಒಳ್ಳೆ ಅಮೂಲು ಬೇಬಿ ಇದ್ದಂಗೆ ನಮ್ಮ ಅತ್ತಿಗೆ. ಏನೂ ಗೊತ್ತಾಗಲ್ಲ. ದೊಡ್ಡದಾಗಿ ಅವಳ ಜವಾಬ್ದಾರಿ ನಾನು ತಗೊತೀನಿ ಅತ್ತೆ ಅಂತ ನಮ್ಮ ಅಮ್ಮನ ಹತ್ರ ಪ್ರಾಮಿಸ್ ಬೇರೆ ಮಾಡಿದಾರಂತೆ. ಅದು ಯಾಕೋ ನಾ ಕಾಣೆ. ಈಗ ಪ್ರಾಮಿಸ್ ಎಲ್ಲ ಟುಸ್ಸ ಪುಸ್ಸ. ಏನು, ನಿಮ್ಮ ಅತ್ತಿಗೆ ನಿನ್ನ ಜವಾಬ್ದಾರಿನ ಅವ್ರು ತಗೋತಾರಂತ, ನಿನ್ನೇನು ಸರಿ ಮಾಡ್ತಾರಂತ? ಅಯ್ಯೋ, ಒಳ್ಳೆ ಕಾಮಿಡಿ ಪೀಸ್ ಕಣೆ ನಿಮ್ಮ ಅತ್ತಿಗೆ. ಹ್ಞೂ ಕಣೋ ಶರತ್, ನಮ್ಮ ಅತ್ತಿಗೆಗೆ ಏನು ಗೊತ್ತೇ ಆಗಲ್ಲ ಕಣೋ. ನಾನು ಎಷ್ಟು ನಾಟಕ ಮಾಡ್ತಾ ಇರ್ತೀನಿ, ಎಲ್ಲ ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಅಮ್ಮನೇ ಎಷ್ಟೋ ಪರವಾಗಿಲ್ಲ, ಒಂಚೂರು ಗೊತ್ತಾಗ್ಬಿಡುತ್ತೆ ನಮ್ಮ ಅಮ್ಮಂಗೆ. ಆದರೆ ನಮ್ಮ ಅತ್ತಿಗೆಗೆ ಒಂದೆಳ್ಳಷ್ಟು ಗೊತ್ತಾಗಲ್ಲ ಕಣೋ. ಅದು ಅಲ್ಲದೆ ನಮ್ಮಮ್ಮ ಯಾವಾಗಲೂ ನಿಮ್ಮ ಅತ್ತಿಗೆ ನೋಡ್ಕಲಿ ಅಂತ ಹೇಳ್ತಾನೇ ಇರ್ತಾರೆ. ಏನು ಅವ್ರ ಥರ ದಡ್ಡಿ ಆಗಿರ್ಬೇಕಾ ನಾನು? ಲಕ್ಷ್ಮಿ, ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ತಡಿ, ಹೋಗಿ ಫೋನ್ ಕಿತ್ಕೋತೀನಿ ಫಸ್ಟು. ಅಯ್ಯಯ್ಯೋ, ಬೇಡ ರೀ, ಇವಾಗ ಫೋನೆಲ್ಲ ಇಸ್ಕೊಳಕ್ಕೆ ಹೋಗ್ಬಿಡಿ. ಬನ್ನಿ, ಇವಾಗ ನಾವು ವಾಪಸ್ ರೂಮಿಗೆ ಹೋಗ್ಬಿಡೋಣ. ಅವಳು ಗೊತ್ತಾಗದೇ ಬೇಡ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಅಂತ. ಇಲ್ಲ ಅಂತ ಅಂದರೆ ಒಂದು ವಾರ ಬಿಟ್ಟು ಹೊಡೋಗಳು ನಾಳೆನೇ ಹೊಡೋಗ್ಬಿಡ್ತಾಳೆ ಅಷ್ಟೇ. ಬನ್ನಿ ಹೋಗೋಣ ಬನ್ನಿ. ಅಲ್ಲ, ನೋಡಿದ್ರಾ ನಿಮ್ಮ ತಂಗಿನ? ನೀವು ನೋಡಿದ್ರೆ ಕನಸಲ್ಲೂ ಪಾಪ ಅವಳ ಬಗ್ಗೆನೇ ಯೋಚನೆ ಮಾಡ್ತೀರಾ. ಅವಳು ಇಲ್ಲಿ ಏನು ಮಾಡ್ಕೊಂಡ್ಬಿಡ್ತಾಳೋ ನನ್ನ ತಂಗಿ ಅಂತ. ಅವಳು ನೋಡಿ ಎಷ್ಟು ನಮ್ಮನ್ನು ಬಿಟ್ಕೊಂಡು ಕೊಟ್ಟಿದ್ದಾಳೆ ಹುಡುಗನ ಜೊತೆಗೆ. ನಮ್ಮ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದ್ದಾಳೆ ಅವಳು. ಅಲ್ಲ, ನನ್ನನ್ನೇ ಅಷ್ಟೊಂದು ದಡ್ಡಿ ಮಾಡಿಬಿಟ್ಟಿದ್ದಾಳೆ ಅವಳು. ನಾನೇನೋ ಪಾಪ ಕಲ್ತ್ಕೋತಾಳೆ, ಚಿಕ್ಕ ಹುಡುಗಿ, ರೇಗಾಡೋದು ಬೇಡ, ಸ್ಟ್ರಿಕ್ಟ್ ಮಾಡೋದು ಬೇಡ ಅತ್ತೆ ಥರ ಅಂತ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಅವಳ ಹತ್ರ ನನ್ನನ್ನೇ ದಡ್ಡಿ ಮಾಡ್ಕೊಂಡಿದ್ದಾಳಲ್ಲ ರೀ. ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ನನಗೆ. ಆ ಹುಡುಗ ಏನು ಅನ್ಕೊಳ್ಳೋಣ ನನ್ನ ಬಗ್ಗೆ? ರೀ, ನನ್ನ ಮಾತು ಕೇಳಿ ನೀವು. ನಮಗೆ ಇವಾಗ ಜಾಸ್ತಿ ಟೈಮ್ ಇಲ್ಲ ರೀ. ಇನ್ನೊಂದೇ ಒಂದು ವಾರ ಇದೆ ಟೈಮು. ಆ ಒಂದು ವಾರ ಕಳ್ಕೊಂಡ್ರೆ ನಿಮ್ಮ ಶಿಲ್ಪ ನಿಮಗೆ ಸಿಗೋದಿಲ್ಲ. ಅವರಿಬ್ರು ಪ್ಲಾನ್ ಮಾಡಿರೋದು ನಾವು ಕೇಳಿಸ್ಕೊಂಡಿದ್ದೀವಿ ತಾನೆ. ಇನ್ನೊಂದು ವಾರದಲ್ಲಿ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಇಬ್ರು. ನಾವು ಲೇಟ್ ಮಾಡಿದ್ರೆ ನೋಡಿ ಸಿಗೋದಿಲ್ಲ, ನಮ್ಮ ಹುಡುಗಿ ಕೈ ತುಪ್ಪ ಹೋಗ್ಬಿಡ್ತಾಳೆ.
ಇಲ್ಲ ಲಕ್ಷ್ಮಿ, ಇಲ್ಲ, ಈ ಥರ ಆಗೋದಕ್ಕೆ ಮಾತ್ರ ನಾವು ಬಿಡಬಾರ್ದು. ನಮ್ಮ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ಮರ್ಯಾದೆ ಇವಳಿಂದ ಹಾಳಾಗ್ಬಿಡುತ್ತೆ ಅಷ್ಟೇ. ಆಮೇಲೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಓದಿಸಿದ್ದಾರೆ ಗೊತ್ತಾ. ಅವಳಿಗೆ ಅದು ಏನಾಗಿದೆಯೋ, ಅದೇನು ಮಾಡಿದೋನೋ ಅವನು ಯಾರು ಅಂತನೋ ನಾನು ನೋಡಿಲ್ಲ. ಇಲ್ಲ ಅಂತಂದರೆ 2 ಬಾರಿಸ್ತಾ ಇದ್ದೆ ಅವನಿಗೆ. ಸರಿ ಲಕ್ಷ್ಮಿ, ಇವಾಗ ನಮಗೆ ಟೈಮ್ ಇಲ್ಲ ಜಾಸ್ತಿ ಅಂತ ಅಂದಮೇಲೆ ನೀನು ನಾಳೆನೇ ನಿಮ್ಮ ಅಮ್ಮನ ಹತ್ರ ಬೇಗ ಮಾತಾಡು. ಆ ಹುಡುಗನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡು. ಮತ್ತು ಆ ಹುಡುಗನ ಮನೆಯವ್ರಿಗೆ ಬರೋದಕ್ಕೆ ಹೇಳು, ನಮ್ಮ ಮನೆಗೆ ಹೆಣ್ಣು ನೋಡೋದಕ್ಕೆ. ಹಾಂ ರೀ, ಸರಿ ಆಯಿತು. ಬೆಳಿಗ್ಗೆನೇ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಆ ಹುಡುಗನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆ ಹುಡುಗನ ನಾಡಿದ್ದೆ ಬರೋಕ್ಕೆ ಹೇಳಮ್ಮ ಮನೆಗೆ ಹೆಣ್ಣು ನೋಡೋದಕ್ಕೆ ಅಂತ ಹೇಳ್ಬಿಡ್ತೀನಿ ರೀ. ರೀ, ಇನ್ನೊಂದು ವಿಷಯ, ಅವರಿಬ್ಬರು ಮಾತಾಡ್ಕೊಂಡಿರೋ ವಿಷಯ ನಮಗೆಲ್ಲ ಗೊತ್ತು ಅಂತ ಅವಳಿಗೆ ಗೊತ್ತಾಗೋದು ಬೇಡ. ಹಾಗೆ ನಾಟಕ ಮಾಡ್ಕೊಂಡು ಬರೋಣ. ಇಲ್ಲ ಅಂತ ಅಂದರೆ ಅವಳು ನಾಳೆನೇ ಹೋಗ್ಬಿಡ್ತಾಳೆ ಅಷ್ಟೇ. ಆಮೇಲೆ ರೀ, ಅತ್ತೆಯವ್ರಿಗೆ ಗೊತ್ತಾಗೋದು ಬೇಡ ರೀ, ಪಾಪ ಬೇಜಾರು ಮಾಡ್ಕೊತಾರೆ. ನಾನು ಯೋಚನೆ ಮಾಡಿದ್ದೀನಿ ಲಕ್ಷ್ಮಿ. ಅಮ್ಮಂಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊತಾರೆ. ನೋಡು ಲಕ್ಷ್ಮಿ, ಇನ್ಮೇಲೆ ನೀನು ಅವಳ ಮೇಲೊಂದು ಕಣ್ಣಿಟ್ಟಿರು. ಯಾವ ಥರ ಅಂತ ಅಂದರೆ ಅವಳನ್ನ ಜಾಸ್ತಿ ಹೊರಗಡೆ ಹೋಗೋದಕ್ಕೆ ಬಿಡಬೇಡ. ಸ್ವಲ್ಪ ಮನೇಲೇ ಏನಾದರೂ ಕೆಲಸ ಕೊಡು, ಮತ್ತು ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡು. ಮತ್ತು ಅವಳು ಹಾಗೂ ಹೊರಗಡೆ ಹೋಗಲೇಬೇಕು ಏನಕ್ಕಾದರೂ ಅಂತ ಅಂದರೆ ನೀನೇ ಅವಳನ್ನ ಕರ್ಕೊಂಡು ಹೋಗು. ಆ ರೀತಿ ಅವಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ, ಸರಿನಾ? ಹಾಂ ಹಾಂ, ಆಯಿತು ರೀ, ಹಂಗೆ ಮಾಡ್ತೀನಿ ನೀವು ಹೇಳ್ದಾಗೆ. ಅವಳನ್ನು ಆದಷ್ಟು ಬ್ಯುಸಿಯಾಗಿಡೋದಕ್ಕೆ ಟ್ರೈ ಮಾಡ್ತೀನಿ ರೀ ನಾನು. ಸರಿ ರೀ, ಮಲ್ಕೊಳ್ಳಿ. ಇಲ್ಲ ಲಕ್ಷ್ಮಿ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಇವಳು ಆಡಿದ ಮಾತುಗಳು ನೆನೆಸ್ಕೊಂಡ್ರೆ ನಿದ್ದೆ ಎಲ್ಲಿ ಬರುತ್ತೆ ಹೇಳು. ನಮ್ಮ ಮರ್ಯಾದೆನೆಲ್ಲ ಯಾವ ರೀತಿ ತೆಗಿತಾ ಇದ್ದಾಳೆ. ಮುದ್ದಿನ ಮಗಳು ಅಂತ ಅಪ್ಪ ಅಮ್ಮ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಗೊತ್ತಾ ಅವಳನ್ನ. ಅವಳು ಕೇಳಿದ್ದೆ ಡ್ರೆಸ್ಸು ಏನು ಕೇಳ್ತಾಳೋ ಅದನ್ನು, ಚಪ್ಪಲಿ ಆಗಲಿ, ಡ್ರೆಸ್ ಆಗಲಿ, ಒಡವೆ ಆಗಲಿ, ಏನು ಕೇಳ್ತಾಳೋ ಅದನ್ನು ಅವಳಿಗೆ ಕೊಡಿಸ್ಬಿಡ್ತಾ ಇದ್ರು ಗೊತ್ತಾ. ಮತ್ತು ಲಕ್ಷ್ಮಿ, ನಾನು ಅಷ್ಟೇ ಒಬ್ಬಳೇ ತಂಗಿ ಅಂತ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಅವಳನ್ನು. ಈ ರೀತಿ ನನ್ನನ್ನೇ ಪಕ್ರ ಮಾಡಿಬಿಟ್ಟಿದ್ದಾಳಲ್ಲ ಅವಳು. ಆ ಹುಡುಗನ ಜೊತೆ ಯಾವ ರೀತಿ ಮಾತಾಡ್ತಾಳೆ ನಮ್ಮ ಬಗ್ಗೆ ಎಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅವಳ ಮದುವೆನ ಡೂಮ್ ಅಂತ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಈ ಥರ ಅರ್ಜೆಂಟಲ್ಲಿ ಅವಳನ್ನ ಮದುವೆ ಮಾಡಿ ಕಳಿಸೋ ಹಾಗಾಗೋಯ್ತಲ್ಲ. ಮದುವೆ ಮಾಡಿದ್ಮೇಲೆ ಹೇಗಿರ್ತಾಳೋ ಏನೋ. ಈಗಲೇ ನಮ್ಮ ಮಾತು ಕೇಳೋದಿಲ್ಲ. ಶಿಲ್ಪ, ಯಾಕೆ ಹೀಗೆ ಮಾಡ್ತಿದ್ಯಾ ಶಿಲ್ಪ ನೀನು? ನಾವೇನು ಕಮ್ಮಿ ಮಾಡಿದ್ದೀವಿ ನಿಮಗೆ? ರೀ, ದಯವಿಟ್ಟು ಅಳ್ಬೇಡ್ರಿ. ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಏನೂ ಆಗಲ್ಲ, ಧೈರ್ಯವಾಗಿರಿ. ಅವಳು ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರ್ತಾಳೆ. ನಾನು ಹೇಳ್ತಾ ಇದ್ದೀನಲ್ವಾ, ನನ್ನ ಮಾತು ಕೇಳಿ. ಅವಳು ಸರಿ ಹೋಗ್ತಾಳೆ. ಇನ್ನೂ ಚಿಕ್ಕ ವಯಸ್ಸು, ಅಷ್ಟು ಗೊತ್ತಾಗೋದಿಲ್ಲ ಬುದ್ಧಿ. ನನಗೂ ಅಳು ಬರ್ತಾ ಇದೆಯಪ್ಪ. ಅಳ್ಬೇಡಿರಿ ಪ್ಲೀಸ್. ಅಯ್ಯೋ ಲಕ್ಷ್ಮಿ, ನೀನು ಯಾಕೆ ಕಣ್ಣಲ್ಲಿ ನೀರು ಹಾಕ್ತೀಯಾ? ಅಳ್ಬೇಡ, ಆಯಿತು, ನಾನು ಅಳೋದಿಲ್ಲ, ಧೈರ್ಯವಾಗಿರ್ತೀನಿ. ನಾವಿಬ್ಬರು ಹೇಗಾದರೂ ಮಾಡಿ ಅವಳ ಜೀವನ ಸರಿ ಹೋಗೋ ಥರ ಮಾಡೋಣ. ಒಳ್ಳೆ ಹುಡುಗನ ಮದುವೆ ಮಾಡಿಸಿ ಅವಳು ಸುಖವಾಗಿರೋ ಥರ ಮಾಡೋಣ. ಅಪ್ಪ ಅಮ್ಮಂಗೆ ನೆಮ್ಮದಿ ಕೊಡೋಣ, ಸರಿನಾ? ಖಂಡಿತ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮಗೆ? ನಾನು ನೋಡಿರೋ ಹುಡುಗ ತುಂಬ ಒಳ್ಳೆಯವನು. ನಾನು ಆ ಹುಡುಗನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ರೀ. ತುಂಬ ಅಂದರೆ ತುಂಬ ಒಳ್ಳೆಯವನು. ಅವನ ಅಪ್ಪ ಅಮ್ಮ ಕೂಡ ತುಂಬ ಒಳ್ಳೆಯವರು. ಶಿಲ್ಪನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬನ್ನಿ, ಇವಾಗ ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ, ಏನೂ ಆಗೋದಿಲ್ಲ. ನೋಡೋಣ ಬೆಳಗ್ಗೆ ಏನು ಹೇಳ್ತಾಳವಳು ಅಂತ. ಸರಿ ಲಕ್ಷ್ಮಿ, ಆಯಿತು. ಮಾಡೋಣ, ಪುಳಿಯೋಗರೆ ಮಾಡಿಬಿಡೋಣ. ಅಯ್ಯೋ, ನಾವು ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಇವ್ರ ಹತ್ರ ಮರ್ತೇ ಬಿಟ್ನಲ್ಲ. ಇರು, ಫೋನ್ ಮಾಡಿಬಿಡೋಣ ಅಮ್ಮಂಗೆ. ಹಲೋ ಮಗಳೇ, ಏನಮ್ಮ ಬೆಳಬೆಳಿಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ಆರಾಮಾಗಿದ್ಯಾ ತಾನೇ ನೀನು? ಹಾಂ ಹ್ಞೂನಮ್ಮ, ಆರಾಮಾಗೇ ಇದ್ದೀನಿ. ಅಮ್ಮ, ಏನೋ ಹೇಳಬೇಕಿತ್ತು ನಿನ್ನ ಹತ್ರ. ಹಾಂ ಹೇಳು ಲಕ್ಷ್ಮಿ. ಅದೇ ಅಮ್ಮ, ನಮ್ಮ ಪಕ್ಕದ ಮನೆಯವ್ರ ರಿಲೇಷನ್ ಒಬ್ರು ಇದ್ದಾರಲ್ಲ, ಚಿಕ್ಕಣ್ಣ ಅಂತ, ಹುಡುಗನ ಹೆಸರು, ತುಮಕೂರಲ್ಲಿ ಇದ್ದಾನಲ್ಲ. ಹಾಂ 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 ಹಾಂ, ಚಿಕ್ಕಣ್ಣ, ಅದೇ ನಮ್ಮ ಚಿಕ್ಕಣ್ಣ. ಹಾಂ ಹೇಳಮ್ಮ. ಅದೇ ಅಮ್ಮ, ನಮ್ಮ ಶಿಲ್ಪಂಗೆ ಹುಡುಗನ ಹುಡುಕ್ತಾ ಇದ್ದಾರೆ ಮನೇಲಿ. ನಾನು ಅದಕ್ಕೆ ಒಂದು ಹುಡುಗ ಇದ್ದಾನೆ ಚಿಕ್ಕಣ್ಣ ಅಂತ, ತುಂಬ ಒಳ್ಳೆಯವನು, ಗೌರ್ಮೆಂಟ್ ಜಾಬಲ್ಲಿ ಇದ್ದಾನೆ ಅಂತ ಹೇಳಿದ್ದೀನಿ. ಆಯಿತು, ನಿಮ್ಮ ಅಮ್ಮಂಗೆ ಹೇಳು, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಒಂಚೂರು ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡಿಬಿಡ್ತೀಯಮ್ಮ. ಹೌದಾ ಮಗಳೇ, ಶಿಲ್ಪ ಹುಡುಗನ ನೋಡ್ತಾ ಇದ್ದೀರಾ ಇಷ್ಟು ಬೇಗನಾ? ಹೂನಮ್ಮ, ಅವಳು ಒಂದು ಎಡವಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕಣಮ್ಮ. ಅದು ಎಲ್ಲ ಹೇಳೋಕ್ಕಾಗಲ್ಲ, ಅದೊಂದು ದೊಡ್ಡ ಸ್ಟೋರಿನೇ ಇದೆ. ಅವೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಕಣಮ್ಮ. ಅದಕ್ಕೇ ಅವಳಿಗೆ ಆದಷ್ಟು ಬೇಗ ಒಂದು ಹುಡುಗನ ನೋಡಿ ಮದುವೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾನೇ ಹೇಳಿದೆ ಇವ್ರ ಹತ್ರ, ಒಂದು ಹುಡುಗ ಇದ್ದಾನೆ ಚಿಕ್ಕಣ್ಣ ಅಂತ, ಅವನ ಹೆಸರು, ತುಂಬ ಒಳ್ಳೆ ಹುಡುಗ, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ತುಂಬ ಒಳ್ಳೆಯವನು ಅಂತ ಹೇಳಿದ್ದೀನಿ ಕಣಮ್ಮ. ಅದಕ್ಕೆ ಅವರು ಸರಿ ಆಯಿತು ಮಾತಾಡು ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಎಲ್ಲ ಕಳಿಸ್ತೀಯಮ್ಮ ಇವತ್ತೇ? ಹಾಂ ಮಗಳೇ, ಹೇಳ್ತೀನಿ. ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಕಣಮ್ಮ. ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡ್ತೀನಿ ಬಿಡು ನಿನ್ನ ಮೊಬೈಲ್ಗೆ.
ಹಾಂ ಅಮ್ಮ, ನಮ್ಮ ಯಜಮಾನ್ರು ಹೇಳಿದ್ರು ನಾಡಿದ್ದೇನೆ ಹುಡುಗನ ಮನೆಯವ್ರನ್ನ ಮನೆಗೆ ಬರೋದಕ್ಕೆ ಹೇಳು ಅಂತ ಹೇಳಿದ್ರು. ನೀನು ಹೇಳ್ಬಿಡಮ್ಮ ಆಂಟಿಗೆ. ನಾಡಿದ್ದಾ? ನಾಡಿದ್ದೇನೇನಮ್ಮ? ಹ್ಞೂನಮ್ಮ, ನಾಡಿದ್ದೇನೆ. ಸರಿ ಬಿಡಮ್ಮ, ಆಯಿತು, ಬರಲಿ ಇವತ್ತು ಸಾಯಂಕಾಲ ಹೇಳ್ತೀನಿ, ಒಂದು ಮಾತು ಹೇಳಿ ನೋಡ್ತೀನಿ. ಅವ್ರು ಏನು ಹೇಳಿದ್ರು ಅಂತ ನಾನು ನಿನಗೆ ಫೊತ್ತೆ ಫೋನ್ ಮಾಡಿ ಹೇಳ್ತೀನಿ. ಹಾಂ ಸರಿ ಆಯಿತು, ಸ್ವಲ್ಪ ಕೆಲಸ ಇದೆ, ಪುಳಿಯೋಗರೆ ಮಾಡ್ತಾ ಇದ್ದೀನಿ ತಿಂಡಿ. ಟೈಮ್ ಆಯಿತು ಆಫೀಸಿಗೆ ಅವರಿಗೆ. ನಾನು ಇಡ್ತೀನಿ ಕಣಮ್ಮ, ಆಮೇಲೆ ಫೋನ್ ಮಾಡು. ಹಾಂ ಮಗಳೇ, ಆಯಿತು. ಹಬ್ಬ, ಹೆಂಗೋ ನಮ್ಮ ಶಿಲ್ಪಂಗೆ ಒಂದು ಒಳ್ಳೆ ಹುಡುಗ ಅಂತ ಸಿಗ್ತಾ ಇದ್ದಾನೆ. ಅವಳು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಅವನ ಜೊತೆಗೆ ಇದ್ಬಿಟ್ರೆ ಅವಳ ಸಂಸಾರ ಆನಂದ ಸಾಗರನೇ ಆಗೋಗ್ಬಿಡುತ್ತೆ. ಏನದಕ್ಕೆ ಏನೋ ಆನಂದ ಸಾಗರ ಅಂತ ಹೇಳ್ತಾ ಇದ್ದೀರಾ? ಏನಾದರೂ ಬೀಚಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ಶಿಲ್ಪ, ಹಾಗೇನಿಲ್ಲಮ್ಮ. ಎಲ್ಲಿ ಬೀಚು ಹೇಳೋ, ನಿಮ್ಮ ಅಣ್ಣ ಅರ್ಧಕ್ಕೆ ನನ್ನನ್ನು ಕರ್ಕೊಂಡು ಬಂದ್ಬಿಟ್ರಲ್ಲ ಹನಿಮೂನಿಂದ. ಓಹೋ ಅದಕ್ಕೆ ಬೇಜಾರು ಮಾಡ್ಕೋತೀರಾ? ಹೇಗಿದ್ರು ನನಗೆ ಮದುವೆ ಮಾಡ್ತಾ ಇದ್ದೀರಾ ಅಲ್ವಾ? ನಾವು ಹೇಗೋ ಹನಿಮೂನ್ಗೆ ಹೋಗ್ತೀವಲ್ಲ, ನಮ್ಮ ಜೊತೆನೆ ಬಂದ್ಬಿಡಿ, ಒಳ್ಳೆ ಕಂಪ್ನಿ ಸಿಗುತ್ತೆ. ಹ್ಞೂ ಅದಕ್ಕೆ ನಮ್ಮ ಜೊತೆ ಬನ್ನಿ, ನೋಡಿ ಏನು ಮಾಡ್ತೀರಾ ಯೋಚನೆ ಮಾಡಿ. ಮತ್ತೆ ಅದಕ್ಕೆ ಜಾಸ್ತಿ ದಿನ ಬೇರೆ ನಾನು ಇರೋದಿಲ್ಲ ಈ ಮನೇಲಿ. ನನ್ನ ಜವಾಬ್ದಾರಿ ಬೇರೆ ನೀವೇ ತಗೊಂಡಿದ್ದೀರಾ. ಇನ್ಮೇಲೆ ಚೆನ್ನಾಗಿ ನೋಡ್ಕೊಬೇಕಲ್ವಾ? ನನಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ವಿಚಾರಿಸ್ಕೊಬೇಕು ನೀವು. ಶಿಲ್ಪ, ಏನು ಹೇಳ್ತೀಯ ನೀನು? ಅಯ್ಯೋ ಅದಕ್ಕೆ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಹೇಗಿದ್ರು ಮದುವೆ ಮಾಡ್ತಾ ಇದ್ದೀರಾ, ಜಾಸ್ತಿ ದಿನ ಇರಲ್ಲ, ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ ನಿಮ್ಮ ಥರ ನಾನು. ಅದಕ್ಕೇನಪ್ಪ ಇವಾಗಲೇ ಹೇಳ್ತಾ ಇದ್ದೀನಿ, ನನಗೇನೇನು ಬೇಕು ಏನೇನು ಬೇಡ ಸ್ವಲ್ಪ ವಿಚಾರಿಸ್ಕೊಳ್ಳಿ ನನ್ನ ಕಡೆ ಅಂತ. ಮತ್ತೆ ಅದಕ್ಕೆ ನನಗೆ ಇನ್ಮೇಲೆ ಬೆಳಗ್ಗೆ ಹೊತ್ತು 2 ಥರ ತಿಂಡಿ ಬೇಕು, ಮಾಡಿಕೊಟ್ಬಿಡಿ. ನನ್ನನ್ನು ಕೇಳ್ಬಿಟ್ಟು ಮಾಡಿ, ಯಾವುದಾದ್ರೂ ಮಾಡಿಬಿಡ್ಬೇಡಿ, ನನಗೆ ಇಷ್ಟ ಆಗೋದಿಲ್ಲ. ಮತ್ತು ಅದಕ್ಕೆ ನಾನು ಇನ್ಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕಾಗುತ್ತೆ, ಶಾಪಿಂಗು ಅದು ಇದಕ್ಕೆ ಅಂತ. ಯಾಕೆ ಅಂತಂದರೆ ಮದುವೆ ಆದಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಈ ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಹೊರಗಡೆ ಎಲ್ಲ ಸುತ್ತಾಡ್ಬಿಡೋಣ ಫ್ರೆಂಡ್ಸ್ ಹತ್ರ ಅಂತ. ನನಗಿನ್ಮೇಲೆ ಯಾವುದ್ರಲ್ಲೂ ರಿಸ್ಟ್ರಿಕ್ಷನ್ ಮಾಡೋ ಹಾಗಿಲ್ಲಪ್ಪ ನೀವು. ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇ ಅಲ್ವಾ ನನ್ನ ಜವಾಬ್ದಾರಿ ತೊಗೊಂಡಿರೋದು. ಸರಿ ಅದಕ್ಕೆ ನನಗೆ ಯಾಕೋ ತುಂಬ ಬೋರ್ ಹೊಡಿತಾ ಇದೆ, ಟಿವಿ ನೋಡ್ತಾ ಇರ್ತೀನಿ. ಬೇಗ ತಿಂಡಿ ಮಾಡ್ಕೊಂಡು ತಂದ್ಕೊಟ್ಬಿಡಿ ನನಗೆ. ಹಾಗಾಗಿ ಏನು ತಿಂಡಿ ಮಾಡ್ತಾ ಇದ್ದೀರಾ? ಶಿಲ್ಪ, ನಿಮ್ಮ ಅಣ್ಣ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು, ಅದನ್ನೇ ಮಾಡ್ತಾ ಇದ್ದೀನಿ. ಪುಳಿಯೋಗರೆನಾ? ಪುಳಿಯೋಗರೆ ಓಕೆನೆ, ನನಗೂ ಇಷ್ಟನೇ ಪುಳಿಯೋಗರೆ ಅಂತ ಅಂದರೆ. ಸರಿ ಆಯಿತು, ಬೇಗ ತಂದ್ಕೊಟ್ಬಿಡಿ. ಸರಿ ಶಿಲ್ಪ, ಆಯಿತು. ನೀನು ಆರಾಮಾಗಿ ಕುತ್ಕೊಂಡು ಟಿವಿ ನೋಡು, ನಾನು ನಿನಗೆ ತಂದ್ಕೊಡ್ತೀನಿ. ಇನ್ಮೇಲೆ ಏನೇನು ಬೇಕು ಅಂತ ನೀನು ಹೇಳು, ನಾನು ನಿನಗೆಲ್ಲ ಮಾಡ್ಕೊಡ್ತೀನಿ, ಸರಿನಾ? ಅಂದಾಗೆ ಯಾಕೆ ಅಂತ ಅಂದರೆ, ನೀನು ಬೇರೆ ನಮ್ಮ ಮನೇಲಿ ಜಾಸ್ತಿ ದಿನ ಇರಲ್ಲ ಅಲ್ವಾ? ಪರವಾಗಿಲ್ವೇ, ನಮ್ಮ ಅಣ್ಣ ಜೊತೆ ಸೇರ್ಕೊಂಡು ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ ಅದಕ್ಕೆ ನೀವು. ಹ್ಞೂನಮ್ಮ, ನಿಮ್ಮ ಅಣ್ಣನ ಸಹವಾಸ ಮಾಡ್ದಾಗಿಂದ ನಿಮ್ಮ ಅಣ್ಣನ ಥರನೇ ಆಡ್ತಾ ಇದ್ದೀನಿ ನಾನಂತೂ. ಇರಲಿ ಕೀಪ್ ಇಟ್ ಅಪ್. ಸರಿ ಆಯ್ತು, ಹೋಗಮ್ಮ, ನೀನು ಟಿವಿ ನೋಡ್ತಾ ಇರು, ನಾನು ನಿನಗೆ ತಿಂಡಿ ತಂದು ಕೊಡ್ತೀನಿ, ಸರಿನಾ? ಹೋಗು. ಹೋಗು. ನೀನು ಹೇಳ್ದಾಗೆ ನೀನು ಜಾಸ್ತಿ ದಿನ ನಮ್ಮ ಮನೇಲಿ ಇರಲ್ಲ. ಯಾಕೆ ಅಂತ ಅಂದರೆ, ನೀನು ಅಂದ್ಕೊಂಡಿರೋ ಥರ ಯಾವನು ಶರತ್ ಜೊತೆ ಮದುವೆ ಆಗಿ ಹೋಗ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ನಾನು ಚಿಕ್ಕಣ್ಣನ ಜೊತೆ ಮದುವೆ ಮಾಡಿ ನಾನು ತೋರಿಸ್ತೀನಿ, ನೀನು ಈ ಮನೇಲಿ ಜಾಸ್ತಿ ದಿನ ಇರಲ್ಲ ಅಂತ. ಫ್ರೆಂಡ್ಸ್, ನಮ್ಮ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಹಳೆ ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಆದಷ್ಟು ಬೇಗ ಸ್ಟೋರಿನ ಮುಗಿಸ್ಬಿಟ್ಟು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾವು ಹಾಕೋಂಥ ವೀಡಿಯೋಸ್ನ ಪ್ಲೀಸ್ ದಯವಿಟ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿದ್ದರೆ ಅದರಲ್ಲೂ ಕೂಡ ಶೇರ್ ಮಾಡಿ. ಇದರಿಂದ ತುಂಬ ಜನಕ್ಕೆ ನಮ್ಮ ವೀಡಿಯೋಸು ತಲುಪುತ್ತೆ, ತುಂಬ ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೋತಾರೆ. ಆದಷ್ಟು ಬೇಗ ನಮ್ಮ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಮತ್ತು ನಮ್ಮ ಇನ್ನೊಂದು ಚಾನಲ್ ಇದೆ, ಮೆಸಿನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ, ಅದರಲ್ಲೂ ಕೂಡ ನಾನು ಪ್ರತಿದಿನ ವೀಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ನಾನು ವಿಡಿಯೋನ ಹಾಕ್ತೀನಿ. ದಿನಕ್ಕೆ 3-4 ವಿಡಿಯೋನ ಹಾಕ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇಲ್ಲ, ನೋಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಹಾಕ್ತಾ ಇದ್ದೀನಿ ಪ್ರತಿದಿನ 3-4. ನೋಡಿ ಎಂಜಾಯ್ ಮಾಡಿ. ಏನು ಅನಿಸುತ್ತೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಬಾಯ್.